ನಾಲ್ವಡಿ ಒಡೆಯರ್ಗಿಂತ ಹೆಚ್ಚು ಮೈಸೂರು ಅಭಿವೃದ್ಧಿ ಮಾಡಿದ್ದು ಸಿದ್ದರಾಮಯ್ಯನವರು ಅಂತ. ನಾಲ್ವಡಿ ಕೃಷ್ಣರಾಜ ಒಡೆಯರು ದೇಶದಲ್ಲಿ ಸಾಹು ಮಹಾರಾಜರು ಮತ್ತು ಅವರು ರಾಜರಾಗಿ ಜನಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ, ಮೀಸಲಾತಿಯ ಪರವಾಗಿ ಉದಾತ್ತವಾದಂಥ ನಿಲುವುಗಳ ಮುಖಾಂತರ ಸಮಾಜದ ನಿರ್ಮಾಣದ ಕನಸನ್ನು ಕಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದವರು. ಯಾವುದೇ ಒಂದು ವ್ಯಕ್ತಿಯನ್ನು ಇನ್ನೊಂದು ವ್ಯಕ್ತಿಗೆ ಹೋಲ್ಸೋಕ್ಕಾಗೋದಿಲ್ಲ. ಅವರವ್ರಿಗೆ ಸಾಟಿ. ಇಲ್ಲಿ ವ್ಯಕ್ತಿಗತ ಹೋಲಿಕೆಗಿಂತ ಹೆಚ್ಚಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಪ್ರಾಂತ್ಯದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದರು. ಆ ನಿಟ್ಟಿನ ಅಭಿವೃದ್ಧಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗ್ತಾಯಿದೆ ಅನ್ನೋದು ಬಿಟ್ಟರೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ಸಿದ್ದರಾಮಯ್ಯನವ್ರ ಮೇಲೂ, ಸಿದ್ದರಾಮಯ್ಯವರು ನಾಲ್ವಡಿ ಕೃಷ್ಣರಾಜರಿಗೆ ಸಮಾನತೆ ಎಲ್ಲಿ ಹಿಡಿದ್ದಾರೆ? ಸಿದ್ದರಾಮಯ್ಯಗೆ ಸಾಟಿ, ನಾಲ್ವಡಿ ಕೃಷ್ಣರಾಜರು ಅವ್ರಿಗೆ ಸಾಟಿ. ಇದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಡೆವಲಪ್ಮೆಂಟನ್ನು ನೋಡು. ಆ ಸಂದರ್ಭದಲ್ಲಿ ಏನು ಡೆವಲಪ್ಮೆಂಟ್ ಆಗಿತ್ತು, ಅವ್ರ ಕಾಳಜಿ, ಅವ್ರ ಬದ್ಧತೆ ಏನಿತ್ತು. ಸಿದ್ದರಾಮಯ್ಯ ಏನು ಅಂತ ಗೊತ್ತಾಗಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ಹೋದರೆ ಬಡ್ಜೆಟ್ಗಳನ್ನು ನೋಡ್ಬೇಕು ನೀವು. ಏನೇನು ಪ್ರಾವಿಷನ್ ಮಾಡಿದ್ದಾರೆ, ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತೇಳಿ ಆ ಬಡ್ಜೆಟ್ನ ಅನಾಲಿಸಿಸ್ ಮಾಡಿದ್ರೆ ಅರ್ಥ ಆಗುತ್ತೆ. ಅದು ಬಿಟ್ಬಿಟ್ಟು ನೀವು ಕಾಮಾಲೆ ಕಣ್ಣಿನಲ್ಲಿ ನೋಡಿದ್ರೆ ಎಲ್ಲ ಹಳದಿಯಾಗಿ ಕಾಣುತ್ತೆ.